ಎಲ್ಲ ಪತ್ರಿಕಾ ಮಾಧ್ಯಮದ ಬಳಗದವರು ಸೇರಿದಂತೆ ಅನೇಕ ಸ್ನೇಹಿತರು ಗೆಳೆಯರು ಇಲ್ಲಿ ಬಂದಿದ್ದಾರೆ. ಅವರು ಇಲ್ಲಿ ಬಂದಿದ್ದಾರೆ ಅಂದರೆ ಅವ್ರ ಹಿಂದೆ ಅವರು ಇಲ್ಲಿ ಪ್ರೆಸೆನ್ಸ್ ಒಬ್ಬರು ಇದ್ದಾರೆ ಅಂದರೆ ಅವ್ರ ಹಿಂದೆ ನೂರಾರು ಜನರು ಇರುವಂಥವ್ರು, ಭಾಳ ದೊಡ್ಡ ಶಕ್ತಿ ಇರುವಂಥವ್ರು ಎಲ್ಲರೂ ಇಲ್ಲಿ ಕಣ್ಣೆದುರುಗಡೆ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಗೆ ಹೃದಯ ತುಂಬಿ ಬಂದಿದೆ ಅಂತ ಹೇಳಿ ನಾನು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇ ಒಂದು ರೀತಿ ಸೋಜಿಗ. ಒಂದು ನೆಲೆಯಲ್ಲಿ ನಿಂತು ನೋಡುವಾಗ ಯಾವ ನಮ್ಮ ಕೈಯಲ್ಲಿ ಇರಲ್ಲ ಅಂತ ಕೂಡ ಅನಿಸುತ್ತೆ. ಅಚಾನಕ್ಕಾಗಿ ಒಂದಿನ ನಮ್ಮ ಡಾಕ್ಟರ್ M.R. ವೆಂಕಟೇಶ್ ಅವರು ವಿಜಯವಾಣಿಯ ಆಫೀಸಿಗೆ ಬಂದರು. ಅದೇನಂದರೆ ಒಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ, ಅದು ಮತ್ತೊಮ್ಮೆ ವಿರೋಧವಾಗಿ ಆಯ್ಕೆ ಆಗಿದ್ದು ಭಾಳ ಖುಷಿ ಆಯಿತು ಅಂತೇಳಿ. ಅವರ ಅಭಿಲಾಷೆ ಒಂದ್ಸಲಿ ಒಂದು ಗೆಟ್ ಟುಗೆದರ್ ಮಾಡುವ ಸರ್, ಎಲ್ಲಾದರೂ ಎಲ್ಲರನ್ನೂ ಸೇರಿಸಬೇಕು ಅನ್ನೋದು ಅವರ ಪ್ರೀತಿ ಮತ್ತು ಅಭಿಲಾಷೆ. ಮತ್ತೊಂದು ದಿನ ಅಚಾನಕ್ಕಾಗಿ ಡಾಕ್ಟರ್ ಸಿ ರಾವ್ ಅವರು ಎದುರಾದರು. ಅವರು ಎದುರಾದಾಗಲೇ ವೆಂಕಟೇಶ್ ಅವರು ಕೂಡ ಇದ್ದರು. ಸಿ ರಾವ್ ಅವರು ನಮ್ಮ ಈ ಥರದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಸಿಂಬಾಲಿಕಾಗಿ ಅವರಿಬ್ಬರು ಏನೇನು ಮಾತಾಡಿರೋ ಗೊತ್ತಿಲ್ಲ. ನಂತರ ನೋಡಿದರೆ ಅದು ಕಾರ್ಯಕ್ರಮದ ಸ್ವರೂಪನೇ ಬದಲಾಗಿದೆ. ಹಾಗಾಗಿ ನನಗೆ ಆಮೇಲೆ ನಂತರ ಇಬ್ಬರು ಮಾತನಾಡಿದರು, ಇಲ್ಲ ಇದು ನೀವು ಬರಲೇಬೇಕು, ಈ ಕಾರ್ಯಕ್ರಮದಲ್ಲಿ ಗೆಟ್ ಟುಗೆದರ್ ಆದರೆ ಅಷ್ಟಕ್ಕೆ ಊಟ ಮಾಡಿ ಹೋಗ್ಬಿಡ್ತೀವಿ, ಆದರೆ ಒಂದು ಕಾರ್ಯಕ್ರಮ ಅಂತೇಳಿ ಒಂದು ಸಿಂಬಾಲಿಕಾಗಿ ಮಾಡಲೇಬೇಕು ಅಂತೇಳಿ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಆ ಮೂಲಕ ಎಲ್ಲರನ್ನ ಇಲ್ಲಿ ಸಂಘಟನೆ ಮಾಡಿ ಪರಸ್ಪರ ನಾವು ನೀವು ಮುಖಾಮುಖಿ ಆಗಲಿಕ್ಕೆ ಕಾರಣಕರ್ತರಾಗಿರುವಂಥವರು ಒಂದು ಡಾಕ್ಟರ್ ರಾಮಲಿಂಗೇಶ್ವರ ಸಿ ರಾವ್ ಅವರು, ಮತ್ತೊಂದು KP ಅವರು. ಬಹುಶಃ ಏನು ಕಾಮಧೇನು ಅಂತ ಒಂದು ಹೆಸರಿಡ್ಬೋದಿತ್ತೇನಪ್ಪ ಅವರಿಗೆ, ನನಗೆ ಅನಿಸುತ್ತೆ. ಏನು ಕೇಳಿದರೂ ಕೂಡ ಯಾವತ್ತೂ ಇಲ್ಲ ಅಂದಿಲ್ಲ. ನಾನು ಅಚಾನಕ್ಕಾಗಿ ಒಂದ್ಸರಿ ಇಲ್ಲಿ ಕಾಲೇಜಿಗೆ ಹುಡ್ಕೊಂಬಂದಿದ್ದೆ ನನ್ನ ಮಗಳನ್ನು ಸೇರಿಸೋದಕ್ಕೆ. ಭೂಮಿಕಾ ನನ್ನ ಮಗಳನ್ನ ಈ ಕಾಲೇಜಿಗೆ ಸೇರಿಸ್ಬೇಕು ಅಂತ ಬಂದಿದ್ದೆ. ಆದರೆ ನಾನು ಬೇರೆ ಸ್ಪೋರ್ಟ್ಸ್ ಕಾರಣಕ್ಕಾಗಿ ಜೈನ್ ಕಾಲೇಜಿಗೆ ಸೇರಿಸ್ಬೇಕಾಗಿ ಬಂದರು. ಅವಾಗಷ್ಟೇ ಅವರ ಪರಿಚಯ. ಅವರ ಚೇಂಬರಲ್ಲಿ ನಾನು ಕಾದು ಕುಳಿದು ಎಲ್ಲರೂ ಭೇಟಿ ಆದಮೇಲೆ ನಂತರ ಅವ್ರನ್ನ ಭೇಟಿ ಮಾಡಿ ಆಯಿತು ಸೇರಿಸಿ ಅಂತಿದ್ದೀವಿ. ಬಹುಶಃ ಅದು ಆ ಸಂದರ್ಭ ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ, ಈಗಾದರೂ ನೆನಪಿಟ್ಕೊಳ್ತಾರೆ. ಅದು ಮೊದಲ ಸಂದರ್ಭ ನನಗೆ ಅವ್ರು ಭೇಟಿಯಾಗಿದ್ದು. ಅದಾದಮೇಲೆ ಅನೇಕ ಕಡೆ ವೇದಿಕೆಗಳನ್ನು ನಾನು ಅವರು ಹಂಚ್ಕೊಂಡಿದ್ವಿ. ಬಾನು ಮಸ್ತಾಕ್ ಅವರಿಗೆ ಬೂಕರ್ ಅವಾರ್ಡ್ ಬಂದಾಗ ಒಂದು ಅಭಿನಂದನೆ ಮಾಡಬೇಕು, ಅವರು ಈ ನಾಡಿಗೆ ಬರುವ ಸಂದರ್ಭದಲ್ಲಿ ನಾವು ಎಲ್ಲರೂ ಅದು ಇಲ್ಲಿ ಬೇಕಾದ್ರೂ ನಾವು ಮಾಡ್ಬೋದಿತ್ತು, ಆದರೆ ಸಿಂಬಾಲಿಕಾಗಿ ಗಾಂಧಿ ಭವನದಲ್ಲೇ ಮಾಡಬೇಕು ಅಂತೇಳಿ ಒಂದು ಆಶಯವನ್ನು ವ್ಯಕ್ತಪಡಿಸಿದಾಗ ಖಂಡಿತವಾಗಿ ಮಾಡೋಣ ಅಂತೇಳಿ ಅಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅತ್ಯದ್ಭುತವಾಗಿ ನಮಗೆ ಆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟವರು ಕೃಷ್ಣ ಉಡುಪಿಯವರು. ಅಷ್ಟೇ ಅಲ್ಲ, ನಮ್ಮ ಅನೇಕ ಪ್ರೋಗ್ರಾಮ್ಗಳು ನಮ್ದೇನಾದ್ರು ಮೊದಲ ಕಾರ್ಯಕ್ರಮ ಅಂತೇಳಿ ಶುರು ಮಾಡೋದಿದ್ರೆ ಅಲ್ಲಿಂದಲೇ ಶುರು ಮಾಡಿದ್ವಿ. ಈ ಸಾರಿ ನಮಗೆ ನಮ್ಮ ಇಡೀ ರಾಜ್ಯದಲ್ಲಿ KWJ ಪತ್ರಕರ್ತರ ಸಂಘದ ಚುನಾವಣೆಗಳು ನಡೀತದೆ, ಎಲ್ಲ ಜಿಲ್ಲಾ ಘಟಕಗಳು ಹಾಗೆ ರಾಜ್ಯ ಘಟಕಕ್ಕೆ. ಅದು ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಶ್ರೀಕಾಂತ್ ಸಾಮ್ರಾಟ್ ಅದನ್ನು ಕೂಡ ನಾವು ಗಾಂಧಿ ಭವನದಲ್ಲೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅವರ ಆ ಸಂದರ್ಭದಲ್ಲಿ ಕೇಳಿದಾಗ ಖಂಡಿತವಾಗಿ ಮಾಡಿ ಅಂತೇಳಿ ಭಾಳ ಪ್ರೀತಿಯಿಂದ ಒಪ್ಪಿ ಆ ಕೆಲಸವನ್ನು ಅಲ್ಲಿ ಅವಕಾಶ ಮಾಡಿಕೊಟ್ರೆ ಹೀಗೆ ಒಂಥರ ಧನ್ಯ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಾಡ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಅಂತ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಳಗದವರು ಸೇರಿದಂತೆ ಅನೇಕ ಸ್ನೇಹಿತರು ಗೆಳೆಯರು ಇಲ್ಲಿ ಬಂದಿದ್ದಾರೆ. ಅವರು ಇಲ್ಲಿ ಬಂದಿದ್ದಾರೆ ಅಂದರೆ ಅವ್ರ ಹಿಂದೆ ಅವರು ಇಲ್ಲಿ ಪ್ರೆಸೆನ್ಸ್ ಒಬ್ಬರು ಇದ್ದಾರೆ ಅಂದರೆ ಅವ್ರ ಹಿಂದೆ ನೂರಾರು ಜನರು ಇರುವಂಥವ್ರು, ಭಾಳ ದೊಡ್ಡ ಶಕ್ತಿ ಇರುವಂಥವ್ರು ಎಲ್ಲರೂ ಇಲ್ಲಿ ಕಣ್ಣೆದುರುಗಡೆ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಗೆ ಹೃದಯ ತುಂಬಿ ಬಂದಿದೆ ಅಂತ ಹೇಳಿ ನಾನು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇ ಒಂದು ರೀತಿ ಸೋಜಿಗ. ಒಂದು ನೆಲೆಯಲ್ಲಿ ನಿಂತು ನೋಡುವಾಗ ಯಾವ ನಮ್ಮ ಕೈಯಲ್ಲಿ ಇರಲ್ಲ ಅಂತ ಕೂಡ ಅನಿಸುತ್ತೆ. ಅಚಾನಕ್ಕಾಗಿ ಒಂದಿನ ನಮ್ಮ ಡಾಕ್ಟರ್ M.R. ವೆಂಕಟೇಶ್ ಅವರು ವಿಜಯವಾಣಿಯ ಆಫೀಸಿಗೆ ಬಂದರು. ಅದೇನಂದರೆ ಒಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ, ಅದು
ಮತ್ತೊಮ್ಮೆ ವಿರೋಧವಾಗಿ ಆಯ್ಕೆ ಆಗಿದ್ದು ಭಾಳ ಖುಷಿಯಾಯಿತು ಅಂತೇಳಿ. ಅವರ ಅಭಿಲಾಷೆ ಒಂದ್ಸಲಿ ಒಂದು ಗೆಟ್ ಟುಗೆದರ್ ಮಾಡುವ ಸರ್, ಎಲ್ಲಾದರೂ ಎಲ್ಲರನ್ನೂ ಸೇರಿಸಬೇಕು ಅನ್ನೋದು ಅವರ ಪ್ರೀತಿ ಮತ್ತು ಅಭಿಲಾಷೆ. ಮತ್ತೊಂದು ದಿನ ಅಚಾನಕ್ಕಾಗಿ ಡಾಕ್ಟರ್ ಸಿಸಿರಾವ್ ಅವರು ಎದುರಾದರು. ಅವರು ಎದುರಾದಾಗಲೇ ವೆಂಕಟೇಶ್ ಅವರು ಕೂಡ ಇದ್ದರು. ಸಿಸಿರಾವ್ ಅವರು ನಮ್ಮ ಈ ಥರದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಸಿಂಬಾಲಿಕಾಗಿ ಅವರಿಬ್ಬರು ಏನೇನು ಮಾತಾಡಿರೋ ಗೊತ್ತಿಲ್ಲ. ನಂತರ ನೋಡಿದರೆ ಅದು ಕಾರ್ಯಕ್ರಮದ ಸ್ವರೂಪನೇ ಬದಲಾಗಿದೆ. ಹಾಗಾಗಿ ನನಗೆ ನಂತರ ಇಬ್ಬರು ಮಾತನಾಡಿದರು, ಇಲ್ಲ ಇದು ನೀವು ಬರಲೇಬೇಕು, ಈ ಕಾರ್ಯಕ್ರಮದಲ್ಲಿ ಗೆಟ್ ಟುಗೆದರ್ ಆದರೆ ಅಷ್ಟಕ್ಕೆ ಊಟ ಮಾಡಿ ಹೋಗ್ಬಿಡ್ತೀವಿ, ಆದರೆ ಒಂದು ಕಾರ್ಯಕ್ರಮ ಅಂತೇಳಿ ಒಂದು ಸಿಂಬಾಲಿಕಾಗಿ ಮಾಡಲೇಬೇಕು ಅಂತೇಳಿ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಆ ಮೂಲಕ ಎಲ್ಲರನ್ನ ಇಲ್ಲಿ ಸಂಘಟನೆ ಮಾಡಿ ಪರಸ್ಪರ ನಾವು ನೀವು ಮುಖಾಮುಖಿ ಆಗಲಿಕ್ಕೆ ಕಾರಣಕರ್ತರಾಗಿರುವಂಥವರು ಒಂದು ಡಾಕ್ಟರ್ ರಾಮಲಿಂಗೇಶ್ವರ ಸಿಸಿರಾವ್ ಅವರು, ಮತ್ತೊಂದು ಪಿ ಅವರು. ಬಹುಶಃ ಏನು ಕಾಮಧೇನು ಅಂತ ಒಂದು ಹೆಸರಿಡ್ಬೋದಿತ್ತೇನಪ್ಪ ಅವರಿಗೆ, ನನಗೆ ಹಂಗೆ ಅನಿಸುತ್ತೆ. ಏನು ಕೇಳಿದ್ರು ಕೂಡ ಯಾವತ್ತೂ ಇಲ್ಲ ಅಂದಿಲ್ಲ. ನಾನು ಅಚಾನಕ್ಕಾಗಿ ಒಂದ್ಸಲ ಇಲ್ಲಿ ಕಾಲೇಜಿಗೆ ಹುಡ್ಕೊಂಬಂದಿದ್ದೆ, ನನ್ನ ಮಗಳನ್ನ ಸೇರಿಸೋದಕ್ಕೆ. ಭೂಮಿಕಾ ನನ್ನ ಮಗಳನ್ನ ಈ ಕಾಲೇಜಿಗೆ ಸೇರಿಸ್ಬೇಕು ಅಂತ ಬಂದಿದ್ದೆ. ಆದರೆ ನಾನು ಬೇರೆ ಸ್ಪೋರ್ಟ್ಸ್ ಕಾರಣಕ್ಕಾಗಿ ಜೈನ್ ಕಾಲೇಜಿಗೆ ಸೇರಿಸ್ಬೇಕಾಗಂತು. ಅವಾಗಷ್ಟೇ ಅವರ ಪರಿಚಯ. ಅವರ ಚೇಂಬರಲ್ಲಿ ನಾನು ಕಾದು ಕುಳಿದು ಎಲ್ಲರೂ ಭೇಟಿ ಆದಮೇಲೆ ನಂತರ ಅವ್ರನ್ನ ಭೇಟಿ ಮಾಡಿ ಆಯಿತು ಸೇರಿಸಿ ಅಂತ ಹೇಳಿ. ಬಹುಶಃ ಅದು ಆ ಸಂದರ್ಭ ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ, ಈಗಾದರೂ ನೆನಪಿಟ್ಕೊಳ್ತಾರೆ. ಅದು ಮೊದಲ ಸಂದರ್ಭ ನನಗೆ ಅವ್ರು ಭೇಟಿಯಾಗಿದ್ದು. ಅದಾದಮೇಲೆ ಅನೇಕ ಕಡೆ ವೇದಿಕೆಗಳನ್ನು ನಾನು ಅವರು ಹಂಚ್ಕೊಂಡಿದ್ವಿ. ಬಾನು ಮಸ್ತಾಕ್ ಅವರಿಗೆ ಬೂಕರ್ ಅವಾರ್ಡ್ ಬಂದಾಗ ಒಂದು ಅಭಿನಂದನೆ ಮಾಡಬೇಕು. ಅವರು ಈ ನಾಡಿಗೆ ಬರುವ ಸಂದರ್ಭದಲ್ಲಿ ನಾವು ಎಲ್ಲರೂ ಅದು ಇಲ್ಲಿ ಬೇಕಾದ್ರೂ ನಾವು ಮಾಡ್ಬೋದಿತ್ತು, ಆದರೆ ಸಿಂಬಾಲಿಕಾಗಿ ಗಾಂಧಿ ಭವನದಲ್ಲೇ ಮಾಡಬೇಕು ಅಂತೇಳಿ ಒಂದು ಆಶಯವನ್ನು ವ್ಯಕ್ತಪಡಿಸಿದಾಗ ಖಂಡಿತವಾಗಿ ಮಾಡೋಣ ಅಂತೇಳಿ ಅಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅತ್ಯದ್ಭುತವಾಗಿ ನಮಗೆ ಆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟವರು ಕೃಷ್ಣ ಉಡುಪಿಯವರು. ಅಷ್ಟೇ ಅಲ್ಲ, ನಮ್ಮ ಅನೇಕ ಪ್ರೋಗ್ರಾಮ್ಗಳು ನಮ್ದೇನಾದ್ರು ಮೊದಲ ಕಾರ್ಯಕ್ರಮ ಅಂತೇಳಿ ಶುರು ಮಾಡೋದಿದ್ರೆ ಅಲ್ಲಿಂದಲೇ ಶುರು ಮಾಡಿದ್ವಿ. ಈ ಸರಿ ನಮಗೆ ನಮ್ಮ ಇಡೀ ರಾಜ್ಯದಲ್ಲಿ KWJ ಪತ್ರಕರ್ತರ ಸಂಘದ ಚುನಾವಣೆಗಳು ನಡೀತದೆ, ಎಲ್ಲ ಜಿಲ್ಲಾ ಘಟಕಗಳು ಹಾಗೆ ರಾಜ್ಯ ಘಟಕಕ್ಕೆ. ಅದು ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಶ್ರೀಕಾಂತ್ ಸಾಮ್ರಾಟ್ ಅದನ್ನು ಕೂಡ ನಾವು ಗಾಂಧಿ ಭವನದಲ್ಲೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅವರ ಆ ಸಂದರ್ಭದಲ್ಲಿ ಕೇಳಿದಾಗ ಖಂಡಿತವಾಗಿ ಮಾಡಿ ಅಂತೇಳಿ ಭಾಳ ಪ್ರೀತಿಯಿಂದ ಒಪ್ಪಿ ಆ ಕೆಲಸವನ್ನು ಅಲ್ಲಿ ಅವಕಾಶ ಮಾಡಿಕೊಟ್ರೆ ಹೀಗೆ ಒಂಥರ ಧನ್ಯ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು.